ಸೊ ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಯಾರು ನನ್ನ ವೀಡಿಯೋಸ್ನ ಇನ್ನೂ ಲೈಕ್ ಮಾಡಿಲ್ವೋ ಅವರೆಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಈ ವಿಡಿಯೋ ಇರೋದು ಯಾವುದ್ರ ಬಗ್ಗೆ ಅಂದರೆ, ನಾನು ಪಾರ್ಟ್ 1 ಪಾರ್ಟ್ 2 ಆಲ್ರೆಡಿ ಮಾಡಿದ್ದೀನಿ ಮೀಶೋ ಪ್ರಾಡಕ್ಟ್ಸ್ಗಳ ಬಗ್ಗೆ. ಸೊ ಇದು ಇಷ್ಟು ದಿನದ ನಂತರ ಹಾಕ್ತಿರೋ ರೀಸನ್ನು ಇಷ್ಟೇ, ಅವುಗಳು ನಾನು ಆರ್ಡರ್ ಮಾಡಿರೋ ಪ್ರಾಡಕ್ಟ್ಸ್ ಎಲ್ಲ ಬರಬೇಕಲ್ಲ, ಸೊ ಅದಕ್ಕೆ ವೇಟ್ ಮಾಡ್ತಾಯಿದ್ದೆ. ಸೊ ನಾವೀಗ ಸ್ಟಾರ್ಟ್ ಮಾಡೋಣ. ಅಫೋರ್ಡೆಬಲ್ ಐಟಮ್ಸ್ ಇನ್ ಮೀಶೋ ಪಾರ್ಟ್ 3. ಸೊ ಮೊದಲನೇ ಐಟಮ್ಸು ಹಾಟ್ ಗ್ಲೂ ಗನ್. ಪ್ರೊನೌನ್ಸ್ ಸರಿ ಮಾಡ್ತಿದ್ದೀನೋ ಇಲ್ಲೋ ಗೊತ್ತಿಲ್ಲ, ಬಟ್ ಗನ್ ಇರುತ್ತಲ್ಲ ಹಾಟ್ ಗ್ಲೂವಿಂದು, ಅದು ಗ್ಲೂವಿನ ಸ್ಟಿಕ್ಸ್ ಬರ್ತವೆ, ಆ ಸ್ಟಿಕ್ಸ್ ಇದು. ನಾನು ಆಲ್ರೆಡಿ ಗನ್ನನ್ನು 2 ಆರ್ಡ್ರ್ ಮಾಡಿದ್ದೀನಿ. ಪಾರ್ಟ್ 1 ಪಾರ್ಟ್ 2 ಅಲ್ಲಿ ನೀವುಗಳು ನೋಡಿದರೆ 2 ಇದೆ. ಅದಕ್ಕೆ ಸ್ಟಿಕ್ಸ್ ಖರ್ಚಾಗುತ್ತೆ, ಆ ಸ್ಟಿಕ್ಸ್ ತೊಗೊಳ್ತಿರ್ಬೇಕಾಗ್ತದೆ. ಸೊ ಇದು ನಾನು ಆರ್ಡ್ರ್ ಮಾಡಿದ್ದೆ. ನನಗೆ ಇದು $157 ಬಿತ್ತು, $157 ಬಿತ್ತು. ಸೊ ತುಂಬಾ ಚೆನ್ನಾಗಿದೆ. ನಾನು ಅಂದ್ಕೊಂಡಿರಲಿಲ್ಲ ಚೆನ್ನಾಗಿ ಅಷ್ಟು ಇರುತ್ತೆ ಅಂಥೇಳಿ, ಬಟ್ ಅವ್ರು ಹೇಳಿದಷ್ಟೇ ಪೀಸಸ್ ಹೇಳಿದಷ್ಟೇ ಒಳ್ಳೆ ಕ್ವಾಲಿಟಿಯಲ್ಲೇ ಇದೆ. ಇಟ್ಸ್ ವರ್ತ್ ಇಟ್ ಫಾರ್ $157. ಸೊ ನಾನು ಇದಿಲ್ಲಿ ಲೆಕ್ಕ ಮಾಡ್ತಾ ಇರೋದು, ಅವ್ರು ಹೇಳಿರೋದಷ್ಟು ಉಂಟಾ ಅಂತ ಹೇಳಿ. ನಾನು ಆ್ಯಕ್ಚುಲಿ ಮರ್ತೋಗ್ಬಿಟ್ಟೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂಥೇಳಿ. ಆ್ಯಕ್ಚುಲಿ ಇಂಡಿಯನ್ ಮೈಂಡನ್ನು ಇಲ್ಲಿ ಸೆಟ್ ಮಾಡಿದ್ದೀನಿ ನಾನು. ಸೊ ಇದು ಎರಡನೇ ಪ್ರಾಡಕ್ಟಿಂದು ವಿಡಿಯೋ ಮುಂದೆ ಇದೆ, ನಾನು ಇಲ್ಲಿ ಕಟ್ ಮಾಡೋದು ಮರ್ತೋದೆ. ಅದನ್ನು ಫೋಟೋನ ಹಾಕಿದ್ದೀನಿ ಸ್ಟಿಕ್ಕಿಂದು. ಸೊ ಇದು ಎರಡನೇ ಪ್ರಾಡಕ್ಟ್ ಏನು ಅಂದರೆ ಪರ್ಲ್ಸ್, ವೈಟ್ ಪರ್ಲ್ಸ್ ಆ್ಯಂಡ್ ಗೋಲ್ಡನ್ ಪರ್ಲ್ಸ್. ತುಂಬಾ ಚೆನ್ನಾಗಿತ್ತು ಕೂಡ. 2 ಅಫೋರ್ಡೆಬಲ್ ಪ್ರೈಸಿಗೆ ಸಿಕ್ತು. 2 ಟೈಟಲ್ ಇಟ್ಟಂಗೆ ನಾವು ಐಟಮ್ಸ್ನ ತೋರಿಸ್ಬೇಕಲ್ಲ. ಸೊ 2 ಅಫೋರ್ಡೆಬಲ್ ಪ್ರೈಸಿಗೆ ಇತ್ತು, ತುಂಬಾ ಚೆನ್ನಾಗಿತ್ತು. ವೈಟ್ ಒನ್ ಈಸ್ ಗುಡ್, ಬಟ್ ಗೋಲ್ಡನ್ ಒನ್ ಸ್ವಲ್ಪ ಡಲ್ ಇತ್ತು ಅಂತ ಅನ್ನಿಸ್ತು. ಅದು ಅಷ್ಟು ಹೇಳೋಷ್ಟು ಇದಿರಲಿಲ್ಲ, ಬಟ್ ವೈಟ್ ಒನ್ ಈಸ್ ಓಕೆ, ತುಂಬಾ ಚೆನ್ನಾಗಿತ್ತು. ಸೊ ಇದೆರಡು ಪ್ಯಾಕೆಟ್ಸ್ ನನಗೆ ರಿಸೀವ್ ಆಗಿತ್ತು. 2 ಎಷ್ಟಾಯಿತು ಅಂದರೆ $102 ಆಗಿದೆ. ಇದಕ್ಕೆ ನನಗೆ ಮೋಸ್ಟ್ಲಿ $97 ಏನೋ ಬಿದ್ದಿದೆ, ಕಾಯಿನ್ಸ್ ಎಲ್ಲ ಕಟ್ಟಾಗಿ. ಸೊ ತುಂಬಾ ಚೆನ್ನಾಗಿತ್ತು. ಪರ್ಲ್ಸ್ ಕೂಡ ಅಷ್ಟೇ. ನಾನು ಹಾಕ್ತಾಯಿದ್ದೀನಿ ನೋಡಿ ಫೋಟೋನ, ಹೀಗಿದೆ. ಇದ್ರ ಬಗ್ಗೆ ಪೂರ್ತಿ ಡೀಟೇಲ್ಸ್ ಬೇಕು ಅಂದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಕೇಳಬೇಕು, ಇಲ್ಲೆಲ್ಲ ಹೇಳೋಕ್ಕಾಗಲ್ಲ ಅಲ್ಲ. ಅಫ್ಕೋರ್ಸ್ ಅಲ್ಲಿ ಕೇಳಿದ್ರೆ ಅಲ್ಲಿ ಹೇಳಲಿಕ್ಕೆ ಸಾಧ್ಯ. ಸೊ ಇದು 3ನೇ ಪ್ರಾಡಕ್ಟು ಓಪನ್ ಮಾಡ್ತಾಯಿದ್ದೀನಿ ನಾನು. 3ನೇ ಪ್ರಾಡಕ್ಟ್ ರೀಸೆಂಟಾಗಿ ರಿಸೀವ್ ಮಾಡಿದ್ದೆ ನಾನು. ಇದು ಕೂಡ ಅಷ್ಟೇ, ಮೋಸ್ಟ್ಲಿ ಇದು ನೆಕ್ ಪೀಸ್ ಕಾಣುತ್ತೆ. ಹೌದು, ಅದೇ ಇದು ನೆಕ್ ಪೀಸ್. ಇದು ನನಗೆ ಅದ್ರ ಶಾಕ್ ಜಾಸ್ತಿ ಇದೆ ಸ್ವಲ್ಪ. ಡಿಫ್ರೆಂಟ್ ಸ್ಯಾರೀಸಿಗೆ ಡಿಫ್ರೆಂಟ್ ನೆಕ್ ಪೀಸ್ ವೇರ್ ಮಾಡ್ತೀನಿ ನಾನು. ಸೊ ಇದು ಕೂಡ ನನಗೆ ಅಫೋರ್ಡೆಬಲ್ ಅಂತ ಅನ್ನಿಸ್ತು. 2 ಇದೆ ಇದರಲ್ಲಿ, 2 ಕೂಡ ತುಂಬಾ ಚೆನ್ನಾಗಿತ್ತು. ಅದು ಹೇಗೆ ಫೋಟೋದಲ್ಲಿದೆಯೋ ಎದುರಿಗೂ ಹಾಗೆ ರಿಸೀವ್ ಆಯಿತು. ಈ ಸೆಕೆಂಡ್ ಒನ್ ಇದೆಯಲ್ಲ, ಈ ಫ್ಲವರಿಂದಲ್ಲ, ಈ ಗೋಲ ಹೂವಿಂದಿದೆಯಲ್ಲ, ಈ ಪೀಸ್ ತುಂಬಾ ಚೆನ್ನಾಗಿದೆ. ಈ ಫ್ಲವರಿಂದಿದೆಯಲ್ಲ ಅದು ಅಷ್ಟು ಕ್ವಾಲಿಟಿದು ಅನ್ನಿಸ್ಲಿಲ್ಲ, ಬಟ್ ಇದೊಂದು ಗೋಲ ಫ್ಲವರಿಂದ 2ನೇ ತೋರಿಸ್ದಲ್ಲ ಇದೆಯಲ್ಲ, ಇದು ತುಂಬಾ ಚೆನ್ನಾಗಿದೆ. ಇದನ್ನು ಯಾರು ಬೇಕಾದರೂ ಯು ಕ್ಯಾನ್ ವೇರ್ ಇಟ್ ವಿತ್ ಎನಿ ಕಾಸ್ಟ್ಯೂಮ್ಸ್, ಏನೂ ಪ್ರಾಬ್ಲಮ್ ಇಲ್ಲ. ಸೊ ಇದೆರಡು ನನಗೆ $207 ಅಂತ ಇಲ್ಲಿ ಇವ್ರು ತೋರಿಸ್ತಾ ಇದ್ದಾರೆ, ಆದರೆ ನನಗೆ $181 ಬಂದಿದ್ದು. ಸೊ ಇದು ಕೂಡ ವರ್ತ್ ಇಟ್ ವರ್ಮಾ, ವರ್ತ್ ಇಟ್. ಸೊ ಇದು ನೆಕ್ಸ್ಟ್ ಪ್ರಾಡಕ್ಟು. ಇದು ಕೂಡ ಅಷ್ಟೇ, ನೆಕ್ಕದ ಒಂದು ಚೈನ್. ಇದು ತುಂಬ ಬ್ಯೂಟಿಫುಲ್ ಚೈನ್. ಇದು ನನಗೆ ತುಂಬಾ ಇಷ್ಟ ಆಯಿತು ಈ ಚೈನ್ ಕೂಡ. ನಾನು ಆ್ಯಕ್ಚುಲಾಗಿ ಯಾಕೆ ಇಷ್ಟ ಆಯಿತು ಅಂದರೆ, ನನಗೆ ಇದೇ ಡಿಸೈನಲ್ಲಿ ನಾನು ಗೋಲ್ಡ್ ಮಾಡಿಸ್ಬೇಕಂತ ಇದ್ದೀನಿ. ಸೊ ಅದರ ಒಂದು ಸ್ಯಾಂಪಲ್ಗೋಸ್ಕರ ನಾನು ಇದನ್ನು ಬೈ ಮಾಡಿದೆ. ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಇದರಲ್ಲೊಂದು ಕಾರ್ಡ್ ಇತ್ತು, ಸ್ಕ್ಯಾನ್ ಮಾಡಿದ್ರೆ ಸಮಥಿಂಗ್ ಏನೋ ಸಿಗುತ್ತೆ ಅಂತೇಳಿ ನೀವು ನೋಡ್ತಿರ್ಬೋದು. ಸೊ ನಾನು ಅದನ್ನು ಇಗ್ನೋರ್ ಮಾಡಿ ಚೈನನ್ನು ಫಸ್ಟ್ ಓಪನ್ ಮಾಡಿದೆ. ಚೈನು ಫೋಟೋಗಿಂತ ಒನ್ ಆಫ್ ದ ಬೆಸ್ಟ್ ಕ್ವಾಲಿಟಿಲಿ ಸಿಕ್ಕಿದೆ ನನಗೆ. $150 or $160 ಸಿಕ್ಕಿದೆ ಇದು. ಹೊರಗಡೆ ಇದ್ರ ರೇಟು ಆ್ಯಕ್ಚುಲಿ $400 or $500 ಇದೆ. ಸೇಮ್ ಪೀಸಿನ ರೇಟು $400 or $500 ಇದೆ, ಬಟ್ ಇಲ್ಲಿ ನನಗೆ $150 ಸಿಕ್ತು. ತುಂಬಾ ಚೆನ್ನಾಗಿತ್ತು. ನನಗಂತೂ ತುಂಬಾ ಇಡಿಸ್ತು. ನಾನು ಫೋಟೋ ನೋಡಿ ಆ್ಯಕ್ಚುಲಿ ಭಾಳ ಡೌಟ್ ಮಾಡಿದ್ದೆ, ಬಟ್ ಈಗ ಅನಿಸುತ್ತೆ ವರ್ತ್ ಇಟ್ ಅಂತ.
ಸೊ ನೆಕ್ಸ್ಟು ಈ ಪ್ರಾಡಕ್ಟ್ ಬಗ್ಗೆ ಹೇಳಬೇಕು ಅಂದರೆ, ಇದನ್ನು ಫಸ್ಟ್ ಆರ್ಡ್ರ್ ಮಾಡಿ ಇದು ತುಂಬ ಹಿಡಿಸಿ ನನಗೆ ಮನೆಯಲ್ಲಿ ಇದನ್ನು ಯೂಸ್ ಮಾಡಿ ಖರ್ಚಾಗಿ ನಾನು ನೆಕ್ಸ್ಟ್ ಮತ್ತು ಇದೇ ಪೀಸನ್ನು ಇದೇ ಆರ್ಡ್ರನ್ನ ಸೆಕೆಂಡ್ ಸಲ ಆರ್ಡ್ರ್ ಮಾಡಿದ್ದೀನಿ. ಇದೇನು ಅಂದರೆ ವಾಲ್ ಸ್ಟಿಕ್ಕರು, ಅಂದರೆ ವಾಲಿಗೆ ಹಾಕ್ತಾರಲ್ಲ. ಈಗ ಮೊಳೆ ಹೊಡೆಯೋದಕ್ಕೆ ಬೇಜಾರು, ಈಗ ನಮಗೆಲ್ಲ ಎಲ್ಲಿ ಮೊಳೆ ಹೊಡಿಲಿಕ್ಕೆ ಬರಬೇಕು, ಎಲ್ಲದು ಇಕ್ವಿಪ್ಮೆಂಟ್ಸ್ ಕೂಡ ಇರಬೇಕಲ್ಲ, ಅದು ಇರಲ್ಲ ಎಲ್ಲರ ಹತ್ರ. ಸೊ ಇದು ಒನ್ ಆಫ್ ದ ಈಸಿಯೆಸ್ಟ್ ವೇ. ನೀವು ನೋಡ್ತಿರ್ಬೋದು, ಹಚ್ಚಿಬಿಟ್ರೆ ಆಯಿತು ವಾಲಿಗೆ, ಯಾವ ಗೋಡೆಗೆ ಬೇಕಾದ್ರೂ ಅಂಟ್ಕೊಳ್ಳುತ್ತೆ. ಓನ್ಲಿ ಟೈಲ್ಸಿಗೆ ಅಂತ ಅನಿಸುತ್ತೆ ಇದು ನೋಡಿದ್ರೆ, ಬಟ್ ಟೈಲ್ಸ್ ಅಲ್ಲ, ನಾರ್ಮಲ್ ಗೋಡೆಗಳಿಗೆ ಕೂಡ ಅಂಟ್ಕೊಳ್ಳುತ್ತೆ. ಸೊ ನಾನು ತುಂಬಾ ಯೂಸ್ ಮಾಡಿದೆ ಮನೆಯಲ್ಲಿ. ಇದೀಗ ಫಸ್ಟ್ ಆರ್ಡ್ರ್ ಹಾಕಿದ್ದು 20 ಪೀಸ್ ಆರ್ಡ್ರ್ ಹಾಕಿದ್ದೆ. 20 ಪೀಸ್ ಖರ್ಚಾಗಿ ಮತ್ತು 20 ಪೀಸನ್ನು ಆರ್ಡ್ರ್ ಮಾಡಿದ್ದೀನಿ ನಾನು. ಸೊ ಇದು ಫಸ್ಟ್ ಆರ್ಡ್ರ್ ಮಾಡಿದಾಗ ಒನ್ ಆಫ್ ದ ಒಳ್ಳೆ ಇದೇನು ಅಂದರೆ, ನಂದು ಒಳ್ಳೆ ಅಭಿಪ್ರಾಯ ಏನಿದೆ ಇವ್ರುಗಳ ಮೇಲೆ ಅಂದರೆ, ಮೀಶೋಯಿಂದ ಪ್ರತಿಯೊಂದು ಆರ್ಡ್ರು ತುಂಬಾ ಚೆನ್ನಾಗಿ ಏನು ಡ್ಯಾಮೇಜ್ ಇಲ್ಲದೆ ರಿಸೀವ್ ಆಗಿದೆ ನನಗೆ ಮೋಸ್ಟ್ ಆಫ್ ದ ಟೈಮ್. 100ರಲ್ಲಿ 99% ಕೂಡ ಡ್ಯಾಮೇಜ್ ಇಲ್ಲದೆ ರಿಸೀವ್ ಆಗಿದೆ. ಆ 1% ಯಾಕೆ ಬಿಡ್ತೀನಿ ಅಂದರೆ, ಅದು ಎಲ್ಲಿಂದ ಬರಬೇಕಲ್ಲ, ಅಲ್ಲಿಂದ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಕೆಲವೊಂದು ದೊಡ್ಡ ಪಾರ್ಸಲ್ ಇದ್ದರೆ ಸ್ವಲ್ಪ ರಟ್ಟುಗಳು ಸ್ವಲ್ಪ ಪ್ರಾಬ್ಲಮ್ ಕೊಡುತ್ತೆ. ಸೊ ಅದಕ್ಕೋಸ್ಕರ 1% ಬಿಡ್ತೀನಿ. ಬಿಟ್ಟರೆ 99% ನನ್ನ ಒಳ್ಳೆ ಪ್ರಾಡಕ್ಟ್ ರಿಸೀವ್ ಆಗಿದೆ, ಏನೂ ಡ್ಯಾಮೇಜ್ ಇಲ್ಲದೆ ರಿಸೀವ್ ಆಗಿದೆ, ತಂದು ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಮೀಶೋ. ಸೊ ಇದರದ್ದು ಫೋಟೋ ಹಾಕಿದ್ದೀನಿ. ನೆಕ್ಸ್ಟ್ ಸೇಮ್ ಪೀಸನ್ನೇ ನೆಕ್ಸ್ಟ್ ಆರ್ಡ್ರ್ ಮಾಡಿದ್ದೀನಿ. ಈ ವಿಡಿಯೋದಲ್ಲೇ ನೆಕ್ಸ್ಟ್ ಕೂಡ ಬರುತ್ತೆ, ಅದು ಸೇಮ್ ಪೀಸೇ. ನೆಕ್ಸ್ಟ್ ಪ್ರಾಡಕ್ಟ್ ಏನು ಅಂದರೆ, ಇದು ಕೂಡ ಅಷ್ಟೇ ನೆಕ್ ಪೀಸಸ್. ನಾನು ಎಷ್ಟು ನೆಕ್ ಪೀಸ್ ಈ ವರ್ಷದಲ್ಲಿ ಆರ್ಡ್ರ್ ಮಾಡಿದೆ ಅಂದರೆ, ನಿಜವಾಗ್ಲೂ ದುಡ್ಡು ಕೊಟ್ಟವರು ಆ್ಯಕ್ಚುಲಿ ವಿಡಿಯೋ ನೋಡಿದ್ರೆ ಮುಗಿಸ್ಕೊಳ್ತೀನಿ ದುಡ್ಡು ಕೊಟ್ಟವ್ರ ಕೈಯಲ್ಲಿ. ಸೊ ಇದು ಕೂಡ ನೆಕ್ಸ್ಟ್ ತುಂಬ ಒಳ್ಳೆ ಪೀಸೆಯ. ಇದನ್ನು ನಾನು ಯೂಸ್ ಮಾಡಲಿಲ್ಲ, ನನ್ನ ತಂಗಿ ಯೂಸ್ ಮಾಡಿದ್ಲು. ಇದು ಆ್ಯಕ್ಚುಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಇದ್ರ ವಿಶೇಷತೆ ಏನು ಅಂದರೆ, ಇದು 2 ಪೀಸನ್ನು ಒಂದೇ ಸಲ ವೇರ್ ಮಾಡಬೇಕು, ಅದು ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ಎಷ್ಟು ಚೆಂದ ಕಾಣುತ್ತೆ ನೋಡಬೇಕು ಅಂದರೆ, ನನ್ನ ತಂಗಿ ಇನ್ಸ್ಟಾಗ್ರಾಮಿಗೆ ಹೋಗಿ ನೋಡಿ, ಅವಳು ಹಾಕಿರೋದು ಇದೆ. ಇದು ರೆಡ್ ಸೀರಿಯಲ್ ಒಂದು ಫೋಟೋ ಇದೆ ಅವಳದು, ಆ ಫೋಟೋದಲ್ಲಿ ಅವಳು ಹಾಕಿದ್ದಾಳೆ. ನಾನು ಇನ್ನೂ ವೇರ್ ಮಾಡಿಲ್ಲ. ನಾನು ವೇರ್ ಮಾಡಿದಾಗ ನಾನು ಫೋಟೋ ಅಪ್ಲೋಡ್ ಮಾಡ್ತೀನಿ. ಸೊ ಇದು 2 ಪೀಸ್ ನನಗೆ 200 ರೂಪಾಯಿ ರಿಸೀವ್ ಆಗಿದೆ. ವರ್ತ್ ಇಟ್, ಆ್ಯಕ್ಚುಲಿ ತುಂಬಾ ವರ್ತ್ ಇಟ್ಟು. ಒಂದು ಸಲ ಆಫರ್ ಬಿಟ್ಟಾಗ ತೊಗೊಬಿಡ್ಬೇಕು, ಆಮೇಲೆ ಇವುಗಳ ರೇಟ್ಗಳು ನೋಡಿದರೆ ಇದನ್ನ ತೊಗೊಳ್ಬೇಕು ಅಲ್ಲ ನೋಡಬೇಕು ಅಂತಲೂ ಅನಿಸಲ್ಲ. ಸೊ ಇದು ನೆಕ್ಸ್ಟ್ ಪೀಸು ನೋಸ್ ಪಿನ್ನು. ನಾನು ಯಾವಾಗೂ ಆರ್ಡ್ರ್ ಹಾಕಲ್ಲ, ಯಾಕಂದರೆ ನಾನು ಚಿನ್ನತೆ ಹಾಕಿರ್ತೀನಿ. ಬಟ್ ಈ ಸಲ ನಂದು ಚಿನ್ನದ್ದು ನೋಸ್ ಪಿನ್ನು ಭಾಳ ಪ್ರಾಬ್ಲಮ್ ಕೊಡ್ತು ನನಗೆ. ಅದನ್ನು ಪ್ಯಾಕ್ ಮಾಡಿ ಲಾಕರಲ್ಲಿಟ್ಟು ಇದು ಆರ್ಡ್ರ್ ಹಾಕಿದ್ದೀನಿ. ಇದು ಚಿನ್ನದಕ್ಕಿಂತ ತುಂಬ ಚೆಂದ ಕಾಣ್ತು. ಈಗ ಆಲ್ರೆಡಿ ನೀವು ನೋಡ್ತಿರ್ಬೋದು, ಆಲ್ರೆಡಿ ನಾನು ಒಂದು ಹಾಕ್ಕೊಂಡ್ಬಿಟ್ಟಿದ್ದೀನಿ. ಅದರಲ್ಲಿ ಒಂದೇ ಇದೆ, ಇದು 2 ಬಂದಿತ್ತು. ಟೋಟಲ್ 4 ಪೀಸು 187. ಇದರ ಬಗ್ಗೆ ನಾನು ಈ ಹಿಂದೆ ಕೂಡ ಒಂದು ನೋಸ್ ಪಿನ್ ಹಾಕಿದ್ದೆ, ಅದರದ್ದು ಅಷ್ಟು ಕ್ವಾಲಿಟಿ ಸಿಕ್ಕಿರಲಿಲ್ಲ. ಬಟ್ ಇದು ತುಂಬಾ ಚೆನ್ನಾಗಿದೆ. ಸೊ ಇದು ನೆಕ್ಸ್ಟ್ ಆರ್ಡರ್ ನಂದು. ಫ್ರೇಮ್ಸ್, ಇವು ಫೋಟೋ ಫ್ರೇಮ್ಸ್. ನನಗೆ ಫೋಟೋ ಫ್ರೇಮಿನ ಹುಚ್ಚು ಜಾಸ್ತಿನೇ ಇದೆ. ನೆಕ್ಸ್ಟ್ ನಾನು ಏನಕ್ಕೆ ಯೂಸ್ ಮಾಡಿದ್ದೀನಿ ಅಂತ ಗೊತ್ತಾಗುತ್ತೆ ಅದು. ಸೊ ಇದು 6 ಪೀಸ್ ಇತ್ತು. 6 ಪೀಸು ತುಂಬಾ ದೊಡ್ಡದಾಗಿ ಚೆನ್ನಾಗಿತ್ತು. ಆ್ಯಕ್ಚುಲಿ ನಾನು ತೊಗೊಳ್ಬೇಕಾದ್ರೆ 350 ರೂಪಾಯಿ ಸಮಥಿಂಗ್ ಇತ್ತು. ಇದು ಕಾಸ್ಟ್ಲಿ ಅಂತ ಅನಿಸುತ್ತೆ ಕೆಲವರಿಗೆ, ಬಟ್ ಆ್ಯಕ್ಚುಲ್ ಕಾಸ್ಟ್ಲಿ ಅಲ್ಲ. ಇದರದ್ದು ಆ್ಯಕ್ಚುಲ್ ಸೈಜ್ ನೋಡಿ ಕೂಡಲೇ ಗೊತ್ತಾಗುತ್ತೆ ನಿಮಗೆ. ಬಟ್ ಈಗ ಪ್ರೆಸೆಂಟ್ ಇದ್ರ ಪ್ರೈಸು 233 ರೂಪಾಯಿ ಆಗಿದೆ, ನೀವು ನೋಡ್ತಿರೋ ಹಾಗೆ ಈಗಿನ ಪ್ರೈಸ್ ಇದು. ಸೊ ನಾನು ಆ ಫ್ರೇಮ್ಸ್ನ ಹೀಗೆ ನನ್ನ ಡಿಸೈನ್ಸ್ನ ಫೋಟೋಸ್ನ ಹಾಕಿರೋದಕ್ಕೆ ಯೂಸ್ ಮಾಡಿದ್ದೆ. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ನಾನು ಹೇಳಿದ್ನಲ್ಲ ವಾಲ್ ಸ್ಟಿಕ್ಸ್ ಅಂತ ಹೇಳಿ, ಆ ಪ್ರಾಡಕ್ಟ್ ಇದು ನನಗೆ ತುಂಬಾ ಇಷ್ಟ ಆಗಿ ನಾನು 2ನೇ ಸಲ ಕೂಡ ಬೈ ಮಾಡಿದ್ದೆ. ಇದು ಅಷ್ಟೇ. ಇದು 20 ಫಸ್ಟ್ ಹಾಕಿದಾಗ ನನಗೆ 120 ರೂಪಾಯಿಗೇನೋ ಬಿದ್ದಿತ್ತು. 2ನೇ ಹಾಕಿದಾಗ 100 ರೂಪಾಯಿ ಬಿತ್ತು. 2 ಸಲ 20 ಹಾಕಿದ್ದೆ. ಸೊ 100 ರೂಪಾಯಿ ಬಿತ್ತು. ಇದು ಅಷ್ಟೇ ತುಂಬಾ ಚೆನ್ನಾಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಎಷ್ಟೋ ಫೋಟೋಗಳನ್ನು ನಾನು ಹಾಕ್ಲಿಕ್ಕಾಗದೆ, ಗೋಡೆಗೆ ಮೊಳೆ ಹೊಡಿಬೇಕಲ್ಲಪ್ಪ, ಅದು ಅಂದರೆ ಡ್ಯಾಮೇಜ್ ಆಗುತ್ತಲ್ಲ ಈಗ ಮತ್ತೆ ಅಂತ ಹೇಳಿ ತುಂಬ ಥಿಂಕ್ ಮಾಡಿದ್ದೆ. ಬಟ್ ಇದು ನನ್ನ ಕೆಲಸನ ತುಂಬ ಈಸಿ ಮಾಡ್ತು. ಇದು ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್. ಇದು 2ನೇ ಸಲ ಆರ್ಡ್ರ್ ಹಾಕಿದಾಗ ನಾನು ಹೀಗೆ ಲೆಕ್ಕ ಮಾಡ್ತಾ ಇರೋದು. ಮತ್ತು ಆವಾಗ ಮರ್ತೋಗ್ತಿದ್ದು ನಾನು ವಿಡಿಯೋ ಆನ್ ಇರೋದು. ಸೊ
ಸೊ ಇದ್ರ ಮಧ್ಯೆ ನಾನು ಹೇಳಲಿಕ್ಕೆ ಏನು ಬಂದಿದ್ದೆ ಅಂದರೆ ನಾನು ಮೂಗ್ಬಟ್ಟಿನ ಆವಾಗಲೇ ತೋರಿಸಿದ್ನಲ್ಲ ನೋಸ್ ಪಿನ್ನಿಂದು, ಅದು ಕೂಡ ಅಷ್ಟೇ ವರ್ತ್ ಇಟ್ ಆ್ಯಕ್ಚುಲಿ. ಒಂದು ನಾನು ಆಲ್ರೆಡಿ ತೊಗೊಂಡಿದ್ದೆ ಹೊರಗಡೆ, ಒಂದಕ್ಕೆ 150 ಕೊಟ್ಟಿದ್ದೆ ನಾನು ಒಂದು ಪೀಸಿಗೆ. ಬಟ್ ಈ ಮೀಶೋದಲ್ಲಿ ಅದು ತುಂಬಾ ಕಮ್ಮಿಗಿದೆ, 4 ಪೀಸಿಗೆ 187 ರೂಪಾಯಿ ಇದೆ. ಸೊ ಯು ಕ್ಯಾನ್ ಬೈ ಇಟ್. ಸೊ ಇದು ನೆಕ್ಸ್ಟ್ ಪ್ರಾಡಕ್ಟ್ ಟಾಪ್ ಆರ್ಡ್ರ್ ಹಾಕಿದ್ದೆ, ಒಂದು ಡಿಸೈನರ್ ಚೆಂದ ಕಾಣುವಂಥ ಒಂದು ಟಾಪ್ ಹಾಕಿದ್ದೆ, ಸಿಂಪಲಿ ಹೇಳಬೇಕಂದ್ರೆ. ಸೊ ಇದು ಕೂಡ ಅಷ್ಟೇ, ಬರೋದೆಲ್ಲದು ಸ್ವಲ್ಪ ಲೇಟಾಗಿ, ವಿಡಿಯೋ ಬರೋದು ಸ್ವಲ್ಪ ಲೇಟ್ ಆಯಿತು. ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಬಟ್ ನನ್ನ ಸಜೆಷನ್ ಬೈ ಮಾಡಬೇಡಿ ಇದು, ಯಾಕಂದರೆ ಒಂದು ಸಲ ತೊಳೆದ ಕೂಡಲೇ ಡಲ್ ಆಯಿತು, ಇದು ತುಂಬಾ ಡಲ್ ಆಯಿತು. ಒಂದು ಸಲ ಹಾಕಿದ್ದೇನೆ ಚೆಂದನೇ ಕಾಣ್ತಿತ್ತು, ಬಟ್ ಒಂದು ನೀರಿಗೆ ಹಾಕಿದ ಕೂಡಲೇ ಫುಲ್ ಡಲ್ ಆಗೋಯಿತು, ಕಲರೆಲ್ಲ ಬಿಡ್ಲಿಕ್ಕೆ ಶುರುವಾಯಿತು. ಸೊ ಪ್ರಾಡಕ್ಟ್ ರಿಸೀವ್ ಚೆಂದನೇ ಆಗಿತ್ತು, ಬಟ್ ಆ ಪ್ರಾಡಕ್ಟಿಂದೇ ಪ್ರಾಬ್ಲಮ್ ಬಂತು ಮೋಸ್ಟ್ಲಿ. ಸೊ ಇರಲಿ, ಅಷ್ಟಕ್ಕೆ ಅಷ್ಟು ಸಿಗೋದೇ ಹೆಚ್ಚು ವರ್ಮ, ಅದಕ್ಕಿಂತ ಜಾಸ್ತಿ ನಾವು ಎಕ್ಸ್ಪೆಕ್ಟ್ ಮಾಡಬಾರ್ದಲ್ಲ. ಸೊ ಚೆನ್ನಾಗಿತ್ತು, ಇದು ಕೂಡ ಚೆನ್ನಾಗಿದೆ. ಇದು 291 ಇಲ್ಲಿ ತೋರಿಸ್ತಾ ಇದೆ, ಅದು ಈಗಿನ ಪ್ರೈಸು. ನನಗೆ 280 ರೂಪಾಯಿ ಸಿಕ್ಕಿತ್ತು. ಸೊ ಇದು ಕುಂದನ್ಸ್, ನಾನು ಆ್ಯಕ್ಚುಲಿ ವರ್ಕ್ ಮಾಡ್ತಿರ್ತೀನಿ ಕುಂದನ್ಸಲ್ಲಿ, ಆ ವಿಡಿಯೋನು ಒಂದು ಸಲ ಬಿಡ್ತೀನಿ, ಪೂರ್ತಿಯಾಗಿಲ್ಲ ವಿಡಿಯೋ, ಅದು ಎಡಿಟಿಂಗ್ ಕೂಡ ಮಾಡ್ತಾಯಿದ್ದೀನಿ. ಸೊ ಕುಂದನ್ಸಲ್ಲಿ ಯಾವಾಗಲೂ ವರ್ಕ್ ಮಾಡ್ತಿರ್ತೀನಿ, ಏನಾದರೂ ಮಾಡ್ತಾಯಿರ್ತೀನಿ ವರ್ಕ್ಸು, ಟೈಮ್ ಪಾಸ್ ಆಗೋದು ನಾನು. ಸೊ ಅದಕ್ಕೋಸ್ಕರ ಆರ್ಡ್ರ್ ಮಾಡಿದ್ದೆ, 2 ಸಲ ಆರ್ಡ್ರ್ ಮಾಡಿದ್ದೆ ಸಮಥಿಂಗ್. ನಾನು ಒಂದು ಸಲದ್ದು ಇಷ್ಟ ಆಗಿ ನನಗೆ 2 ಸಲ ಆರ್ಡ್ರ್ ಮಾಡಿದ್ದು ಇರ್ಬೋದು ಮೋಸ್ಟ್ಲಿ. ಸೊ ಇದು ಅಷ್ಟೇ, ಕುಂದನ್ಸ್ ಆ್ಯಕ್ಚುಲಿ ಗುಡ್ ಕ್ವಾಲಿಟಿ ಕುಂದನ್ಸಲ್ಲಿ ರಿಸೀವ್ ಆಗಿತ್ತು ನನಗೆ, ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. 6-7 ಪ್ಯಾಕೆಟ್ಸ್ ಇದೆ ಮೋಸ್ಟ್ಲಿ, 7 ಪ್ಯಾಕೆಟ್ಸ್ ಇದೆ. ಇದು ನಿಮ್ಮ ಪ್ಯಾಕೆಟ್ಸ್ ದೊಡ್ಡ ಕಾಣ್ಬೋದು, ಸಣ್ಣದೇ ಪ್ಯಾಕೆಟ್ಸ್ ಇತ್ತು ಮೋಸ್ಟ್ಲಿ. ಒಂದೊಂದು ಪ್ಯಾಕೆಟ್ಸಲ್ಲಿ ಇದು ಕೆಲವೊಂದು ಸ್ವಲ್ಪ ಜಾಸ್ತಿ ಇತ್ತು, ಕೆಲವೊಂದು ಸ್ವಲ್ಪ ಕಡಿಮೆ ಇತ್ತು. ತುಂಬಾ ಚೆನ್ನಾಗಿತ್ತು. ನೀವು ನನ್ನ ಕೈ ನೋಡ್ರೂ ಗೊತ್ತಾಗುತ್ತೆ, ಒಂದೊಂದು ಕ್ಲಿಪ್ಪು ಒಂದೊಂದು ಟೈಮಿಗೆ ಇದು ಮಾಡಿರೋದು ಅಂತ ಹೇಳಿ, ಶೂಟ್ ಮಾಡಿರೋದು ಅಂಥೇಳಿ. ಸೊ ಇದು ಸೇಮ್ ಪ್ರೈಸು, 105-106 ರೂಪಾಯಿಗೆ ನಾನು ರಿಸೀವ್ ಮಾಡಿದ್ದೆ. ಸೊ ನೆಕ್ಸ್ಟ್ ಇರೋದು ಕೂಡ ಒಂದು ಟಾಪೇ. ಈ ಟಾಪ್ ತುಂಬಾ ಚೆನ್ನಾಗಿತ್ತು, ಈ ಟಾಪ್ ಡಲ್ ಆಗಲಿಲ್ಲ. ನಾನು ಇನ್ನೂವರೆಗೂ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ನೀರಿಗೆ ಹಾಕಿದ್ರೆ ನೀರು ಕಲರ್ ಬಿಡೋದಾಗಲಿ, ಕಲರ್ ಹೋಗೋದಾಗಲಿ ಏನೂ ಆಗಲಿಲ್ಲ, ಚೆನ್ನಾಗೇ ಇದೆ ಇದು. ಇದನ್ನು ನಾನು ಬಂದಿದ್ದು ನೆಕ್ಸ್ಟ್ ಅದು ಅವತ್ತಿನ ದಿನ ರಾತ್ರಿಯೇ ನಾನು ಜಾತ್ರೆಗೆ ಹಾಕ್ಕೊಂಡೋಗಿದ್ದೆ. ಈ ಟಾಪ್ ಬಂದಾಗ ಜಾತ್ರೆ ನಡೀತಾ ಇತ್ತು ನಮ್ಮ ಊರಲ್ಲಿ. ಸೊ ಬಂದಿದ್ದ ದಿನವೇ ಜಾತ್ರೆ ಹಾಕ್ಕೊಂಡೋಗಿದ್ದೆ. ಅಂದರೆ ಅದು ಎಷ್ಟು ಕರೆಕ್ಟ್ ಫಿಟ್ಟಿಂಗಾಗಿ ಎಷ್ಟು ನೀಟಾಗಿ ಬಂದಿತ್ತು ಅಂದರೆ ನೀವೇ ಯೋಚನೆ ಮಾಡ್ಬೋದು ನೀವು. ಅದು ಕೂಡ ಆ ಕ್ಲಿಪ್ ಕೂಡ ಉಂಟು ಇದರಲ್ಲಿ, ನೀವೇ ನೋಡ್ಬೋದು. ನಾನೇ ಮಾತಾಡಿದ್ದೀನಿ ಅಫ್ಕೋರ್ಸ್, ಆ ಜಾತ್ರೆ ದಿನ ಕ್ಲಿಪ್ ಅದು. ಸೊ ಹೀಗೆ ಓಪನ್ ಮಾಡಿದೆ, ಎಲ್ಲರೂ ಡ್ಯಾಮೇಜ್ ಇದೆಯಾ ಅಂತ ನೋಡೋದಕ್ಕೆ. ಎಲ್ಲೂ ಡ್ಯಾಮೇಜ್ ಇಲ್ಲ. ಇದು ಡಿಸೈನ್ ತೋರಿಸ್ಲಿಕ್ಕೆ ನಾನು ಇಷ್ಟೆಲ್ಲ ಸಾಹಸ ಮಾಡಿದೆ ಅದ್ರದ್ದು. ಹ್ಯಾಂಗರಿಗೆ ಹಾಕಿ ಸೈಡಿಗೆ ಇದು ಮಾಡಿ ಕೈಯೆಲ್ಲ ತೋರಿಸಿ ಚೆನ್ನಾಗೇ ಇತ್ತು ಟಾಪ್, ತುಂಬಾ ಚೆನ್ನಾಗಿತ್ತು, ಇಷ್ಟ ಆಯಿತು ಟಾಪು. ಸೊ ಫೈನಲ್ ಪ್ರಾಡಕ್ಟ್ ಇದ್ರ ಬಗ್ಗೆನೇ ಉಂಟು ನೆಕ್ಸ್ಟ್ ಕೂಡ. ಪಾರ್ಟ್ 4 ಕೂಡ ಬರ್ತಾಯಿದೆ ಮೀಶೋ ಪ್ರಾಡಕ್ಟ್ಸ್ಗಳ ಬಗ್ಗೆ. ಏನಾದರೂ ಮತ್ತೆ ಡೌಟ್ಸ್ ಇದ್ದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಕೇಳಿ, ಇಲ್ಲ ಯೂಟ್ಯೂಬಲ್ಲೇ ಕಮೆಂಟ್ ಮಾಡಿ, ತೊಂದರೆ ಇಲ್ಲ. ಎಲ್ಲರ ಥರ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, ಅಲ್ಲಿ ಹೇಳ್ತೀನಿ ಇಲ್ಲಿ ಹೇಳ್ತೀನಿ ಅಂತೆಲ್ಲ ಹೇಳಲ್ಲ ನಾನು. ಎಲ್ಲೇ ಕೇಳಿ, ನಾನು ಎಲ್ಲೇ ಕಂಡ್ರೂ ಅಲ್ಲಿ ಕೇಳಿ, ತೊಂದರೆ ಇಲ್ಲ.